ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಒಂದು ಉಪಯೋಗವಾದ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. ಇದು ಗೋಂದ್ ಕಟ್ಟೀರ ಅಂತ ತುಂಬಾ ಹೆಲ್ತ್ಗೆ ಒಳ್ಳೆಯದು. ತುಂಬ ಬಾಡಿ ಹೀಟ್ ಆದಾಗ ಈ ಥರ ತಗೊಂಡ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ 1-2 ಟೈಮ್ ತಗೊಂಡ್ರೆ ತುಂಬಾ ಕಡಿಮೆ ಆಗಿಬಿಡುತ್ತೆ. ಮತ್ತು ಕೂದಲು ಬೆಳೆಯುತ್ತೆ, ಕೂದಲು ಉದುರೋದು ಕಡಿಮೆ ಆಗುತ್ತೆ. ಜೀರ್ಣಶಕ್ತಿಗೂ ತುಂಬಾ ಒಳ್ಳೆಯದು. ಮುಖದಲ್ಲಿ ರಿಂಕಲ್ ಥರ ಸ್ಕಿನ್ ಇದ್ದರೂ ತುಂಬಾ ಒಳ್ಳೆಯದಿದು ನೋಡಿ. ಒಂದು ಲೋಟದಲ್ಲಿ 3/4 ಲೋಟ ನೀರು ತಗೊಂಡು ನೋಡಿ, ಇದು ಗೋಂದ್ ಕಟ್ಟೀರ ಅಂತ ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹೆಲ್ತ್ಗೆಲ್ಲ. ನೋಡಿ, ನೀರಲ್ಲಿ ನೆನೆಯಕ್ಕೆ ಬಿಡಬೇಕು. ಇದು ತುಂಬ ಗಟ್ಟಿ ಇರುತ್ತೆ, ಬೇಗ ನೆನೆಯಲ್ಲ ನೋಡಿ. ಇದು ಕೆಂಪು ಕಲ್ಲು ಸಕ್ಕರೆ, ಇದು ತಂಪು ನೋಡಿ. ಇದು ನೆನೆಸಿದ್ದೀವಲ್ವ, ಇದು ಕಲರ್ ಇರಲ್ಲ ಅದಕ್ಕೆ, ಆಮೇಲೆ ಸ್ಮೆಲ್ಲು ಇರಲ್ಲ. ಸಪ್ಪೆ ಥರ ಜೆಲ್ಲಿ ಥರ ಇರುತ್ತೆ ನೆನೆದಾಗ. ಅದಕ್ಕೆ ಕೆಂಪು ಕಲ್ಲು ಸಕ್ಕರೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ನಮಗೆ ಅದನ್ನ ತಗೊಂಡಾಗ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರುತ್ತೆ. ತುಂಬಾ ನೆನೆಸ್ಬೇಕು ನೋಡಿ. ನೈಟು ನೆನೆಸಿದ್ರೆ ನೋಡಿ, ಬೆಳಗ್ಗೆ ಹೊತ್ತಿಗೆ ನೋಡಿ ಇಷ್ಟೇ ಇದು ನೆನೆಯೋದು. ಇನ್ನೂ ಗಟ್ಟಿ ಇರುತ್ತೆ. ಅದು ತುಂಬ ನೆನೆದ್ರೆ ಅರಳುತ್ತೆ ಚೆನ್ನಾಗಿ, ಜೆಲ್ಲಿ ಥರ. ಮುಖದ ಮೇಲೆ ರಿಂಕಲ್ಸ್ ಥರ ಏನಾದರೂ ಇರುತ್ತಲ್ಲ, ಅದಕ್ಕೂ ತುಂಬಾ ಒಳ್ಳೆಯದು. ನಿಮ್ಮ ಬಾಡಿನಲ್ಲಿ ಎಷ್ಟೇ ಹೀಟ್ ಇರಲಿ, ಬೆಳಗ್ಗೆ ಖಾಲಿ ಹೊಟ್ಟೆನಾಗ 2ರಿಂದ 3 ಟೈಮ್ ತಗೊಂಡ್ರೆ ತುಂಬಾ ಕಡಿಮೆ ಆಗುತ್ತೆ ನೋಡಿ. ಇದು ಒಂದು ನೈಟ್ ಫುಲ್ಲು ನೆಂದಿದೆ, ಅಷ್ಟೇ ನೆಂದಿರೋದು. ತುಂಬ ಗಟ್ಟಿ ಇರೋದ್ರಿಂದ ನೀವು ಇವತ್ತು ಬೆಳಗ್ಗೆ ನೆನೆಸಿದ್ರೆ ನಾಳೆ ಬೆಳಗ್ಗೆ ತಗೊಳ್ಬೋದು, ಅಷ್ಟು ಗಟ್ಟಿ ಇರುತ್ತೆ ಇದು. ತುಂಬ ನೆಂದರೆ ಚೆನ್ನಾಗಿ ಅರಳುತ್ತೆ. ಅದಕ್ಕೆ ಕೆಂಪು ಕಲ್ಲು ಸಕ್ಕರೆನೂ ತುಂಬ ತಂಪು, ಅದು ಹಾಕದೇನು ತಗೊಳ್ಬೋದು. ಅಂದರೆ ಅದು ಸಪ್ಪೆ ಇರುತ್ತೆ, ಅದಕ್ಕೆ ಕಲರು ಇರಲ್ಲ, ಸ್ಮೆಲ್ಲು ಇರಲ್ಲ. ಆ ಥರ ನೀವು ಕೆಂಪು ಕಲ್ಲು ಸಕ್ಕರೆ ಹಾಕೋದ್ರಿಂದ ನಾವು ತಿನ್ನಬೇಕಾದ್ರೂ ಸ್ವಲ್ಪ ರುಚಿಯಾಗೂ ಇರುತ್ತೆ. ಕೆಂಪು ಕಲ್ಲು ಸಕ್ಕರೆ ಏನು ಅಷ್ಟೇನು ಇದಾಗಲ್ಲ, ತಂಪು ನೋಡಿ. ಫುಲ್ಲು ನೆಂದಿದೆ ಈಗ ನೋಡಿ, ಈ ಥರ ಜೆಲ್ಲಿ ಥರ ಆಗಿದೆ ನೋಡಿ. ನೋಡಿ, ಈ ಥರ ಜೆಲ್ಲಿ ಥರ ಇರುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡು ನೋಡಿ, ಒಂದು 3ರಿಂದ 4 ಬಾರಿ ತಗೊಂಡ್ರೆ ನಿಮ್ಮ ಬಾಡಿ ಎಷ್ಟೇ ಹೀಟ್ ಇರಲಿ ಕಡಿಮೆ ಆಗಿಬಿಡುತ್ತೆ. ಕೂದಲು ಉದುರೋದು ಕಡಿಮೆ ಆಗುತ್ತೆ. ಆಮೇಲೆ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ. ನೋಡಿ, ಜೆಲ್ಲಿ ಥರ ತುಂಬಾ ಚೆನ್ನಾಗಿ ಅರಳುತ್ತೆ. ಅಂದರೆ ತುಂಬ ಹೊತ್ತು ನೆನೆಸ್ಬೇಕಿದು. ಈಗ ಗಟ್ಟಿಗೂ ಸೇವಿಸ್ಬೋದು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಲಿಕ್ವಿಡ್ ಥರನೂ ತಗೊಳ್ಬೋದು. ನೀವು ಕೆಂಪು ಕಲ್ಲು ಸಕ್ಕರೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತಂಪಾಗುತ್ತೆ. ನೋಡಿ ಹೇಗಾಗಿದೆ, ಹಲ್ವಾ ಥರ ಆಗಿದೆ. ನೀವು ಇದ್ರ ಜೊತೆ ಕೆಂಪು ಕಲ್ಲು ಸಕ್ಕರೆ ಹಾಕ್ಕೊಳ್ಲೇಬೇಕು, ಅದು ತಂಪು ಮಾಡುತ್ತೆ. ಕೆಂಪು ಕಲ್ಲು ಸಕ್ಕರೆನೂ ತಂಪು. ಹೀಟ್ ಇರೋರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.